ಸಿವಿಲ್ ಪ್ರೊಸೀಜರ್ ಕೋಡ್ನ ಸೆಕ್ಷನ್ 104ನ ಪ್ರಕಾರ ಸೆಕ್ಷನ್ 35A ಅಡಿಯಲ್ಲಿ ಆರ್ಡರ್ ಆಗಿದ್ದರೆ, ಸೆಕ್ಷನ್ 91 ಮತ್ತು 92ನ ಅಡಿಯಲ್ಲಿ ಆರ್ಡರ್ ಆಗಿದ್ದರೆ, ಸೆಕ್ಷನ್ 95ನ ಅಡಿಯಲ್ಲಿ ಆರ್ಡರ್ ಆಗಿದ್ದರೆ ಫೈನ್, ಅರೆಸ್ಟ್ ಅಥವಾ ಡಿಟೆನ್ಷನ್ ಅಥವಾ ಸಿವಿಲ್ ಪ್ರಿಸನ್ನ ಮೇಲೆ ಆರ್ಡರ್ ಆಗಿದ್ದರೆ, ಕೆಲವೊಂದು ರೂಲ್ಸ್ಗಳು ಕೆಲವೊಂದು ಆರ್ಡರ್ಗಳ ಮೇಲೆ ಅಪೀಲ್ ಹೋಗೋದಕ್ಕೆ ಅಲೋ ಮಾಡಿದರೆ, ಇಂತಹ ಸರ್ಕಮ್ಸ್ಟ್ಯಾನ್ಸಸ್ಗಳಲ್ಲಿ ಫಸ್ಟ್ ಅಪೀಲ್ನಲ್ಲಿ ಏನೇ ಆರ್ಡರ್ ಆದರೂ ಕೂಡ ಸೆಕೆಂಡ್ ಅಪೀಲ್ಗೆ ಈ ಸೆಕ್ಷನ್ ಅಡಿಯಲ್ಲಿ ಹೋಗ್ಬೋದು. ಈಗಾಗಲೇ ಹೇಳಿದಂತಹ ಸೆಕ್ಷನ್ಗಳನ್ನು ಹೊರತುಪಡಿಸಿ ಬೇರೆ ಆರ್ಡರ್ಗಳ ಮೇಲೆ ಅಪೀಲ್ಗೆ ಹೋಗೋದಕ್ಕೆ ಬರೋದಿಲ್ಲ. ಇದು ಜನರಲ್ ರೂಲ್. ಮತ್ತೆ ಕೆಲವು ಸಲ ಇಂಪೋಸ್ ಮಾಡಿದಂತಹ ಫೈನ್ ಲೆಸ್ ಅಮೌಂಟ್ ಇದ್ದರೂ ಕೂಡ ಅದು ಅಂಡರ್ ಸೆಕ್ಷನ್ 35A ಲೆಸ್ ಇದ್ದರೂ ಕೂಡ ಅಪೀಲ್ಗೆ ಹೋಗೋದಕ್ಕೆ ಬರೋದಿಲ್ಲ. ಮತ್ತೆ ಒಂದು ವೇಳೆ ಈ ಸೆಕ್ಷನ್ 104 ಅಡಿಯಲ್ಲಿ ಯಾವುದೇ ಆರ್ಡರ್ ಪಾಸ್ ಆಗಿದ್ರೆ ಅಲ್ಲೂ ಕೂಡ ಅಪೀಲ್ಗೆ ಹೋಗೋದಕ್ಕೆ ಬರೋದಿಲ್ಲ.